ಬ್ಲೂ ಬಸ್ನಲ್ಲಿರ್ತಕ್ಕಂಥ ASI ಗೊರವರ್ ಹಾಗೂ ಪೇದೆ ಉಮೇಶ್ ಉಪ್ಪಾರ್ ಇವರಿಬ್ಬರು ಕೂಡ ತಮಗೆ ಬೇಕಾದವರನ್ನು ಕ್ಯೂನಲ್ಲಿ ಮುಂದೆ ಕಳಿಸಬೇಕಾದ್ರೆ ಪ್ರಶ್ನಿಸಿದ್ದಕ್ಕೆ ವಕೀಲರ ಮೇಲೆ ಅವಾಚ್ಯವಾಗಿ ನಿಂದನೆ ಮಾಡ್ತಾ ಅವ್ರ ಕಾಲರನ್ನು ಹಿಡಿದು ಎಳೆದಾಡಿ ವಕೀಲರನ್ನು ಅಗೌರವದಿಂದ ಸಾರ್ವಜನಿಕ ಸ್ಥಳದಲ್ಲಿ ನೋಡಿಕೊಂಡಿದ್ದಾರೆ. ಅದೇ ರೀತಿ ವಕೀಲರಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತರಿಗೆ ವಕೀಲರ ಸಂಘದ ವತಿಯಿಂದ ನಾವು ದೂರನ್ನು ಕೊಟ್ಟಿದ್ದೇವೆ. ಪೊಲೀಸ್ ಆಯುಕ್ತರು ನಮ್ಮ ಒಂದು ದೂರಿಗೆ ಸ್ಪಂದಿಸದೇ ಇರೋದ ಕಾರಣ ಇವತ್ತಿನ ದಿವಸ ಕೋರ್ಟ್ ಕಲಾಪಗಳಿಂದ ದೂರಗೊಳ್ಳುವುದು ರಸ್ತಾರೋಕ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ. ಸರ್ಕಾರ ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸದೇ ಇದ್ದರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡುವ ಒಂದು ಅನಿವಾರ್ಯತೆ ನಮಗಿದೆ. ಅದೇ ರೀತಿ 9ನೇ ತಿಂಗಳಿನಲ್ಲಿ ವಾಯುವಿಹಾರಕ್ಕೆ ಹೋದಂಥ ನಾಯ್ಡು ವಕೀಲರ ಮೇಲೆ ರೈಲ್ವೆ ಅಧಿಕಾರಿಯೊಬ್ಬರು ಹಲ್ಲೆಯನ್ನು ಮಾಡಿದರು. ಈ ಕುರಿತು ಕೇಸ್ ಮತ್ತು ಕೌಂಟ್ರಿ ಕೇಸ್ ಆಗಿದೆ. ವಕೀಲರು ಜಾಮೀನನ್ನು ಪಡೆದಿದ್ದಾರೆ. ಆದರೆ ಅಧಿಕಾರಿ ಪೊಲೀಸರ ಒಂದು ಚುನಾವಣೆ ಮತ್ತು ಪೊಲೀಸರ ಜಾಮೀನಿನೊಂದಿಗೆ ಯಾವುದೇ ಜಾಮೀನು ಪಡೆದೇ ನ್ಯಾಯಾಂಗ ಮತ್ತು ಕಾರ್ಯಾಂಗದ ಮೇಲೆ ಒಂದು ಸವಾಲನ್ನು ಆಗಿದ್ದಾರೆ. ಅವರನ್ನು ಕೂಡ ಬಂಧಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮಹಿಳಾ ವಕೀಲರಾದಂಥ ಕಲ್ಪನಾ ಅವರು ಕೂಡ 2015ರಲ್ಲಿ ತಮಗೆ ಏನು ಅಶ್ಲೀಲ ಕರೆಗಳನ್ನು ಬರ್ತಾ ಇದೆ, ಬೆದರಿಕೆಯನ್ನು ಏನು ಹಾಕ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲೂ ಕೂಡ ಅವರು ಫಿರ್ಯಾದಿಯನ್ನು ಕೊಟ್ಟಿದ್ದಾರೆ. FIR ದಾಖಲಾಗಿದೆ. ಪೊಲೀಸರು ಕೂಡ ಆ ಪ್ರಕರಣದಲ್ಲಿ ಯಾರನ್ನೂ ಬಂಧಿಸದೇ ವಕೀಲರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದಲ್ಲಿ ತಡೆಯುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ. ಸರ್ಕಾರಕ್ಕೆ ನಾವು ಸಂಬಂಧಪಟ್ಟ ಎಲ್ಲ ಪ್ರಕರಣಗಳಿಗೆ ಶೀಘ್ರ ತನಿಖೆ ಆಗಬೇಕು, ಆರೋಪಿಗಳನ್ನು ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ.